ಆಗ್ಬೋದು. ಅದಕ್ಕೋಸ್ಕರ ನಾನು ಇಲ್ಲಿ ತೀರ್ಮಾನ ಮಾಡಿದ ಕಥೆ ಹೇಳೋದ್ರ ಜೊತೆಗೇನೆ ನಮ್ಮ ಜೀವನದಲ್ಲಿ ಮಾಡುವ ಪ್ರತಿಯೊಂದು ಕ್ರಿಯೆಯೂ ಭಗವಂತ ನೀನು ಪ್ರೀತನಾಗೋ, ಇದನ್ನು ನಾವು ಅನುಸಂಧಾನ ಮಾಡ್ತಾ ಬೇಕು, ಪ್ರಾಕ್ಟೀಸ್ ಮಾಡಬೇಕು. ನಮಗೆ ಗೊತ್ತಿಲ್ಲ ಅಂತೇಳಿ, ನಿಮಗೆ ತಿಳಿತಿಲ್ಲ ಅಂತ ಯಾರು ಅನ್ಯತಾ ಭಾವಿಸಬಾರ್ದು. ನಾವು ಹೇಗೆ ಸ್ನಾನ ಸಂಧಾವನೆ ಜಪ ಮಾಡ್ತೀವೋ ನಾವು ಪ್ರತಿಯೊಂದು ಕಡೆ ನೀನೇ ಮಾಡಿ ಮಾಡಿಸ್ತಿರೋದು. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು, ಬಿಂಬ ಪೂರ್ಣನು ಪ್ರತಿಬಿಂಬನ ಅಂತ ಗೋಪಾಲದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ. ಇದ ಪಾಲಸಯ್ಯ. ಈ ರೀತಿ ದಾಸರಾಯರು ನಮ್ಮ ಜೀವನದಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಶಾಸ್ತ್ರದ ಸಂಗತಿನ ಕನ್ನಡದಲ್ಲಿ ಮಾಡಿಕೊಟ್ಟಿದ್ದಾರೆ ಮಹಾನುಭಾವರು. ಹಾಗಾಗಿ ನಮ್ಮ ಜೀವನದಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಅಲ್ಪ, ಆದರೆ ರಾಯರ ಅನುಗ್ರಹ ಮಾಡಿ ನಮ್ಮ ಗುರುರಾಜ 4-5 ವರ್ಷ 8 ಫೋನ್ ಅವನಿಗೆ ನನ್ನ ನಂಬರ್ ಯಾರು ಕೊಟ್ಟರು ಗೊತ್ತಿಲ್ಲ. ಗುರುರಾಜನಿಗೆ ನನ್ನ ನಂಬರ್ ತೊಗೊಂಡಿದ್ದಾನೆ, ನಮ್ಮ ಮನೆಯವರು ಫೋನ್ ತೊಗೊಂಡಿದ್ದಾರೆ. ಯಾರು ನಾ ಬಾಳ್ದಾರು ಅಂತ. ಯಾರು ಬಾರ್ದು ನನಗನ್ಸುತ್ತೆ, ನಾನೇನು ಉತ್ಪ್ರೇಕ್ಷೆ ಹೇಳ್ತಿಲ್ಲ. ಎಷ್ಟೋ 10 ವರ್ಷ ನಾವು ಪ್ರಹ್ಲಾದಾನಿದ್ದಾಗ ವಿಜೇಂದ್ರ ಆರಾಧಾಗೆ ಒಂದು ಸತಿಯಲ್ಲಿ ಕರೆಸಿದ್ರು ಉಪನ್ಯಾಸಕ್ಕೆ. ನನಗನ್ನಿಸ್ತು ಇಲ್ಲೇ ಹುಟ್ಟು ಬೆಳೆದವನು, ನಮ್ಮೂರು, ನಮ್ಮದು ಕಾಂಟ್ಯಾಕ್ಟ್ ಹೊಟ್ಟೋಗ್ಬಿಟ್ಟಿದೆ. ನಾವು 60ನೇ ವರ್ಷದಲ್ಲೇ ತಿರ್ಚಳಿಗೆ ಹೋಗ್ಬಿಟ್ಟಿವಿ, 58-60ಕ್ಕೆ. ಆಮೇಲೆ ವಾರಕ್ಕೆ ನಮ್ಮ ಹುಡುಗರು ಬರ್ತಿದ್ರು. ಆಮೇಲೆ 77 ತನಕ ಶಿವಮೊಗ್ಗದಲ್ಲಿದ್ವಿ, ಶಿವಮೊಗ್ಗಕ್ಕೆ ಹೋದ್ವಿ, ನಮ್ಮ ಜೀವನ ಆಯಿತು. ಆದರೆ ಇವತ್ತು ಎಷ್ಟು ಸಂತೋಷ ಆಗಿದೆ ಅಂದರೆ, ಒಬ್ಬಳು ಹೆಣ್ಣು ಮಗಳು ತಾಯಿ ಮನೆ ಬಂದಾಗ ಎಷ್ಟು ಸಂತೋಷ ಪಡ್ತಾಳೋ ಅಷ್ಟು ಸಂತೋಷ ನನಗಾಗ್ತಿದೆ. ಉತ್ಪ್ರೇಕ್ಷೆ ಅಲ್ಲ, ಭಾವನಾಪೂರ್ವವಾಗಿ ಪ್ರಾಮಾಣಿಕವಾಗಿ 10 ವರ್ಷಗಳ ಬಂದಿನ ಮಠ ಇವತ್ತಿನ ಮಠಕ್ಕೆ ಇಲ್ಲಿ ಜನಸಂದಣ ಇಲ್ಲ, ನಮ್ಮವರಿಲ್ಲ. ಆದರೆ ರಾಯರು ಯಾರ್ಯಾರಿಗೋ ಪ್ರೇರಣೆ ಕೊಟ್ಟು ಇಷ್ಟು ದೊಡ್ಡ ಒಂದು ಮಾಡಿದ್ದಾರೆ ಅಂತಂದರೆ, ಈ ಕ್ಷಣಕ್ಕೆ ನಮಗೆಲ್ಲ ಅನುಗ್ರಹ ಮಾಡ್ತಿದ್ದಾರೆ ರಾಯರು. ಮತ್ತೊಂದು ವಿಷಯವನ್ನು ಹೇಳಿ ವಿಷಯಕ್ಕೆ ಬಂದುಬಿಡ್ತೀನಿ. ನಾವೆಲ್ಲ ಇಲ್ಲಿ ಬಂದಿದ್ದೀವಲ್ಲ, ನನ್ನಲ್ಲಿ ನಿಂತು ರಾಯರೇ ಪ್ರೇರಣೆ ಮಾಡಿ ನೀನು ಕರ್ಕೊಂಡು 2 ಮಾತು ಆದೋ ನೀವು ಉದ್ಧಾರ ಆಗು ಅಂತ ನನಗೆ ಹೇಳಿದ್ದಾರೆ. ನಿಮ್ಮಲ್ಲಿ ನಿಂತ್ಕೊಂಡ್ಬಂದು ನಿಮ್ಮಲ್ಲೆಲ್ಲ ಕರ್ಕೊಂಡ್ಬಂದು ಕೇಳಿ ರಾಯ ನಮ್ಮ ಅನುಭವ ಪಾತ್ರ. ನಾವಿಬ್ಬರು ಸ್ವತಂತ್ರ ಅಲ್ಲೇ ಇಲ್ಲ. ಸ್ವತಂತ್ರ ಅಸ್ವತಂತ್ರ ಅಂತ ತತ್ವ ವಿಷಯ 2 ಥರದ ತತ್ವ ಆನಂದ ತೀರ್ಥರ ಮಠದಲ್ಲಿ. ಒಂದು